ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಇವಾಗ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸು ಪ್ಯಾರಾಮೆಡಿಕಲ್ ಕೋರ್ಸ್ ಕಂಪ್ಲೀಟ್ ಮಾಡಿ ಡಿಪ್ಲೊಮಾ ಸರ್ಟಿಫಿಕೇಟ್ಗಾಗಿ ವೇಟ್ ಮಾಡ್ತಾ ಇದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮುಖಾಂತರ ಡಿಪ್ಲೊಮಾ ಸರ್ಟಿಫಿಕೇಟ್ಗೆ ಯಾವ ಥರ ಅರ್ಜಿ ಸಲ್ಲಿಸಬೇಕಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಅಕಸ್ಮಾತ್ ನಿಮಗೆ ಈ ವಿಡಿಯೋ ನೋಡಿಕೊಂಡು ನಿಮಗೆ ಏನಾದರೂ ಅರ್ಜಿ ಸಲ್ಲಿಸಲಿಕ್ಕೆ ಬಂದಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನಾನು ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ನಂಬರು. ಆ ನಂಬರ್ಗೆ ನಿಮ್ಮ ಡಾಕ್ಯುಮೆಂಟ್ಸ್ನ ಸೆಂಡ್ ಮಾಡಿದರೆ ನಾವೇ ನಿಮಗೆ ಆನ್ಲೈನ್ ಮುಖಾಂತರ ಡಿಪ್ಲೊಮಾ ಸರ್ಟಿಫಿಕೇಟ್ಗೆ ಅರ್ಜಿ ಸಲ್ಲಿಸಿ 30 ದಿನಗಳ ಒಳಗಡೆ ನಿಮ್ಮ ಮನೆಗೆ ನಾವು ಪೋಸ್ಟ್ ಮುಖಾಂತರ ನಿಮಗೆ ಸರ್ಟಿಫಿಕೇಟ್ನ ಕಳಿಸ್ಕೊಡ್ತೀವಿ. ಓಕೆ ಫ್ರೆಂಡ್ಸ್, ಡಿಪ್ಲೊಮಾ ಸರ್ಟಿಫಿಕೇಟ್ಗೆ ಯಾವ ಥರ ಅರ್ಜಿನ ಸಲ್ಲಿಸಬೇಕಂತ ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೀವು ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಸರ್ಟಿಫಿಕೇಟ್ಗೆ ಸೇವಾ ಸಿಂಧು ಮುಖಾಂತರ ಆನ್ಲೈನ್ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ನಾನು ನಿಮಗೆ ಯಾವ ಥರ ಅರ್ಜಿ ಸಲ್ಲಿಸಬೇಕು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಇಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಅದೇ ಥರ ನೀವು ಫಿಲಪ್ ಮಾಡ್ಕೊಂಡು ಹೋಗಿ. ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಇಲ್ಲಿ ಕಾಣ್ತಾ ಇದೆ ನೋಡಿ, ಇಲ್ಲಿ ಕ್ಯಾಂಡಿಡೇಟ್ ನೇಮ್ ಅಂತ. ಅಲ್ಲಿ ನಿಮ್ಮದು SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ನೇಮ್ ಇರುತ್ತೆ ಅದೇ ಥರ ನಿಮ್ಮ ನೇಮನ್ನ ಎಂಟರ್ ಮಾಡಿ. ಆಮೇಲೆ ನಿಮ್ಮದು ಅಪ್ಲಿಕೇಶನ್ ಫೋಟೋ ಅಂತಿದೆಯಲ್ಲ, ಅಲ್ಲಿ ನಿಮ್ಮದು ಸ್ಟೂಡೆಂಟ್ ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ ಚೆನ್ನಾಗಿರೋದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕಿ. ಜಸ್ಟ್ ನಾನು ಇಲ್ಲಿ ಎಕ್ಸಾಂಪಲ್ಗೆ ಹಾಕ್ತಾಯಿದ್ದೀನಿ, ಇವು ಯಾವುದು ಡೀಟೇಲ್ಸ್ ಕರೆಕ್ಟ್ ಇಲ್ಲ. ನಿಮ್ಮ ಡೀಟೇಲ್ಸ್ನ ನೀವು ಕರೆಕ್ಟಾಗಿ ಫಿಲಪ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮದು ತಂದೆ ಹೆಸರು ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಇರುತ್ತೆ ನಿಮ್ಮ ತಂದೆ ಹೆಸರು, ಹಾಗೆ ಮುಂದೆ ಸರ್ನೇಮ್ ಇದ್ದರೂ ಸರ್ನೇಮ್ ಕೂಡ ಎಂಟ್ರ್ ಮಾಡಿ. ಆಮೇಲೆ ನಿಮ್ಮದು ಜಿಮೇಲ್ ಐ ಡಿನ ಎಂಟ್ರ್ ಮಾಡಬೇಕಾಗಿರುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಎಂಟ್ರ್ ಮಾಡ್ತಾಯಿದ್ದೀನಿ ಜಿಮೇಲ್ ಐ ಡಿನ. ಆಮೇಲೆ ನಿಮ್ಮದು ಜಿಮೇಲ್ ಐ ಡಿ ಆದಮೇಲೆ ಕೆಳಗಡೆ ಮೊಬೈಲ್ ನಂಬರ್ ಅಂತ ಕಾಣ್ತಾ ಇದೆಯಲ್ಲ, ಇಲ್ಲಿ ಮೊಬೈಲ್ ನಂಬರ್ನ ನೀವು ಎಂಟ್ರ್ ಮಾಡಬೇಕಾಗಿರುತ್ತೆ. ಮೊಬೈಲ್ ನಂಬರ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಪಕ್ಕದಲ್ಲಿ ಜೆಂಡರ್ ಕೇಳುತ್ತೆ, ಫಿಮೇಲಾ ಮೇಲ್ ಅಂತ. ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಆಮೇಲೆ ನಿಮ್ಮದು ಪ್ಯಾರಾಮೆಡಿಕಲ್ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಬೇಕಾಗಿರುತ್ತೆ. ನಿಮಗೆ ಪ್ಯಾರಾಮೆಡಿಕಲ್ ಬೋರ್ಡ್ ಕಡೆಯಿಂದ ಕೊಟ್ಟಿರೋ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ರಿಜಿಸ್ಟರ್ ನಂಬರ್ ಎಂಟ್ರಿ ಆದಮೇಲೆ ಕೆಳಗಡೆ ಇಲ್ಲಿ ಕಾಣ್ತದೆ ನೋಡಿ, ಕೋರ್ಸ್ ಪ್ರಾರಂಭವಾದ ದಿನಾಂಕ ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಪ್ಯಾರಾಮೆಡಿಕಲ್ ಕೋರ್ಸ್ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಆ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಅಲ್ಲಿ ಆ್ಯಡ್ ಮಾಡಬೇಕಾಗಿರುತ್ತೆ. ನಾನಿವಾಗ ಕೋರ್ಸ್ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ಇಲ್ಲಿ ನಾನಿವಾಗ ಎಕ್ಸಾಂಪಲ್ಗಾಗಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. 2023 ಜನವರಿ 1 ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಕೋರ್ಸ್ ಯಾವಾಗ ಕಂಪ್ಲೀಟ್ ಆಯಿತು, ನಾನು ಇವಾಗ 2026 ಮಾರ್ಚ್ 1 ಅಂತ, ಮಾರ್ಚ್ 1ರ 3 ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದು ಆದಮೇಲೆ ನಿಮ್ದು ಇಲ್ಲಿ ಯಾವ ಕೋರ್ಸ್ ತೊಗೊಂಡಿದ್ದೀರಾ, ನೀವು ಪ್ಯಾರಾಮೆಡಿಕಲಲ್ಲಿ ಯಾವ ಕೋರ್ಸ್ ತೊಗೊಂಡಿದ್ದೀರಾ ಆ ಕೋರ್ಸ್ನ ಎಂಟರ್ ಮಾಡಿ. ಆಮೇಲೆ ನಿಮ್ಮ ಕಾಲೇಜು ಯಾವ ತಾಲೂಕಿನಲ್ಲಿ ಯಾವ ಡಿಸ್ಟಿಕಲ್ಲಿ ಬರುತ್ತೆ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮದು ತಾಲೂಕು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ನಿಮ್ಮದು ಕಾಲೇಜ್ ನೇಮ್ ಶೋ ಆಗುತ್ತೆ. ತಾಲೂಕಿನಲ್ಲಿರೋ ಎಲ್ಲ ಕಾಲೇಜು ಶೋ ಆಗುತ್ತೆ. ಅದರಲ್ಲಿ ನಿಮ್ಮದು ಯಾವ ಕಾಲೇಜ್ ಅಂತ ಕರೆಕ್ಟಾಗಿ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಅರ್ಜಿದಾರರ ವಿಳಾಸ ಅಂತ ಕಾಣ್ತಾ ಇದೆಯಲ್ಲ, ಇದೇ ಮೇನು. ನಿಮ್ಮ ಡಿಪ್ಲೊಮಾ ಸರ್ಟಿಫಿಕೇಟು ಯಾವ ಅಡ್ರೆಸ್ಸಿಗೆ ಬೇಕು, ನಿಮ್ಮ ಪೋಸ್ಟಿಗೆ ಬರಬೇಕಾ ಇಲ್ಲ ನೀವಿರೋ ಪ್ಲೇಸಿಗೆ ಬರಬೇಕಾ ಅಂತ ಕೇಳುತ್ತೆ. ಇಲ್ಲಿ ನೀವು ಯಾವ ಅಡ್ರೆಸ್ನ ಮೆನ್ಷನ್ ಮಾಡ್ತೀರಾ ಅದೇ ಅಡ್ರೆಸ್ಸಿಗೆ ನಿಮ್ಮದು ಡಿಪ್ಲೊಮಾ ಸರ್ಟಿಫಿಕೇಟು ಪೋಸ್ಟ್ ಮುಖಾಂತರ ಬೋರ್ಡ್ನವರು ಕಳಿಸ್ಕೊಡ್ತಾರೆ. ಇಲ್ಲಿ ನಿಮ್ಮ ಅಡ್ರೆಸ್ನ ಕರೆಕ್ಟಾಗಿ ಫಿಲಪ್ ಮಾಡಬೇಕು. ನಾನು ಇವಾಗ ಕೊಪ್ಪಳ ಡಿಸ್ಟಿಕ್ಕು, ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ನಿಮ್ಮ ಊರು ಯಾವುದು, ನಿಮ್ಮ ಪೋಸ್ಟ್ ಯಾವುದು, ನಿಮ್ಮ ತಾಲೂಕು ಯಾವುದು, ನಿಮ್ಮ ಜಿಲ್ಲೆ ಯಾವುದು ಅಂತ ಕರೆಕ್ಟಾಗಿ ಎಂಟರ್ ಮಾಡಿ. ಇದೇ ಪ್ಲೇಸ್ಗೆ ನಿಮ್ಮದು ಡಿಪ್ಲೊಮಾ ಸರ್ಟಿಫಿಕೇಟ್ ಬರುತ್ತೆ, ಅದಕ್ಕೆ ಕರೆಕ್ಟಾಗಿ ಫಿಲಪ್ ಮಾಡಿ. ಅದಾದಮೇಲೆ ನಿಮ್ಮದು ಇಂಡಿಯಾ ಅಂತ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ. ಆಮೇಲೆ ನಿಮ್ಮದು ರಾಜ್ಯನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮದು ಯಾವ ರಾಜ್ಯ ಬರುತ್ತಂತ. ಕರ್ನಾಟಕ ಸೆಲೆಕ್ಟ್ ಆದಮೇಲೆ ನಿಮ್ಮದು ಯಾವ ಡಿಸ್ಟ್ರಿಕ್ಟ್ ಬರುತ್ತೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಕೊಪ್ಪಳ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಿಮ್ಮದು ಯಾವ ಜಿಲ್ಲೆ ಬರುತ್ತೆ ನೋಡಿ ಆ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಪೋಸ್ಟ್ನ ಪಿನ್ ಕೋಡ್ ಹಾಕಿ. ಪಿನ್ ಕೋಡೆಲ್ಲ ಹಾಕಿದ ಮೇಲೆ ಕೆಳಗಡೆ ಅಗ್ರಿ ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸಾರಿ, ನಾನು ನಂಬರ್ ಹಾಕಿದ್ದೀರಾ, ಇಲ್ಲಿ ನಂಬರ್ನ ಎಂಟ್ರ್ ಮಾಡ್ತಾಯಿದ್ದೀನಿ. ನೀವು ಒಂದು ಸಾರಿ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಏನೇನು ಹಾಕಿದ್ದೀರಾ ಏನೇನಿಲ್ಲ ಅಂತ ಕರೆಕ್ಟಾಗಿ ನೋಡಿಕೊಂಡು ಫಿಲಪ್ ಮಾಡ್ಕೊಳ್ಳಿ. ಫಿಲಪ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಅಗ್ರಿ ಅನ್ನೋ ಬಟನ್ ಕಾಣ್ತಾ ಇದೆಯಲ್ಲ, ಅಗ್ರಿ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಕೆಳಗಡೆ ಕಾಣ್ತಾ ಇರೋ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡಿ. ಸಬ್ಮಿಟ್ ಅನ್ನೋದ್ರ ಮೇಲೆ ನಿಮಗೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ನಿಮ್ಮದು ಒಂದು ಪ್ರಿವ್ಯೂ ತೋರಿಸುತ್ತೆ. ನೀವೆಲ್ಲ ಏನೇನು ಫಿಲಪ್ ಮಾಡಿದ್ದೀರಾ ಎಲ್ಲ ಕರೆಕ್ಟ್ ಇದೆಯಾ ಇಲ್ಲ ಅಂತ ಒಂದು ಸಾರಿ ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವು ಎಂಟ್ರ್ ಮಾಡಿರೋ ನಿಮ್ಮ ನೇಮು ಮತ್ತು ನಿಮ್ಮ ಕಾಲೇಜ್ ಡಿಸ್ಟಿಕ್ಕು, ನಿಮ್ಮ ಕೋರ್ಸು, ನಿಮ್ಮದು ಯಾವ ಪೋಸ್ಟಿಗೆ ಡಿಪ್ಲೊಮಾ ಸರ್ಟಿಫಿಕೇಟ್ ಬರಬೇಕಂತ ಎಲ್ಲ ಕರೆಕ್ಟಾಗಿ ಫಿಲಪ್ ಮಾಡಿದ್ರೆ ನೋಡ್ಕೊಳ್ಳಿ. ಅದೆಲ್ಲ ನೋಡ್ಕೊಂಡಾದ್ಮೇಲೆ ಕೆಳಗಡೆ ಅಟ್ಯಾಚ್ ಅನೆಕ್ಸರ್ ಅಂತ ಕಾಣ್ತದಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲಿಕ್ಕೆ ಕೇಳುತ್ತೆ. ಇಲ್ಲಿ ಮೊದಲನೇದಾಗಿ ಪ್ರಿನ್ಸಿಪಲ್ ಡಿಕ್ಲರೇಷನ್ ಅಂತ ಇದೆಯಲ್ಲ, ಈ ಸರ್ಟಿಫಿಕೇಟು ನೀವು ಅಪ್ಲಿಕೇಶನ್ ಆಗೋಕ್ಕಿಂತ ಮುಂಚೆನೇ ನಿಮಗೆ ತೋರಿಸುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇದನ್ನು ನೀವು ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಜೊತೆ ಸೈನ್ ಮಾಡಿಸ್ಕೊಂಡ್ಬಂದು ಅಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಬನ್ನಿ ಯಾವೆಲ್ಲ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಂತ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಪ್ರಿನ್ಸಿಪಲ್ ಡಿಕ್ಲರೇಷನ್ ಸರ್ಟಿಫಿಕೇಟ್, ಅದಕ್ಕೆ ನಿಮ್ಮ ಪ್ರಿನ್ಸಿಪಲ್ ಸೈನ್ ಮಾಡಿಸ್ಕೊಂಡು ಅದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಆಮೇಲೆ ನಿಮ್ಮದು 3 ವರ್ಷದ ಪ್ಯಾರಾಮೆಡಿಕಲ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ 3 ವರ್ಷದ ಮಾರ್ಕ್ಸ್ ಕಾರ್ಡ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಆಮೇಲೆ ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಆಮೇಲೆ ನಿಮ್ಮದು ID ಪ್ರೂಫ್ ಆಗಿ.
ಆಧಾರ್ ಕಾರ್ಡು, ಪಾನ್ ಕಾರ್ಡು, ವೋಟರ್ ಐ ಡಿ ಮೂರಲ್ಲಿ ಯಾವ್ದಾರ ಒಂದು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಆಮೇಲೆ PUC ಮಾರ್ಕ್ಸ್ ಕಾರ್ಡ್ ಇದ್ದರೆ ಮಾತ್ರ ಅಪ್ಲೋಡ್ ಮಾಡಿ. ಯಾರು PUC ಮೇಲೆ ಮಾಡಿದ್ರೆ ಅಂಥ ವಿದ್ಯಾರ್ಥಿಗಳು ಮಾತ್ರ ಆ್ಯಡ್ ಮಾಡಿ, ಇಲ್ಲಾಂದರೆ ನಡೆಯುತ್ತೆ. ಆಮೇಲೆ ನಿಮ್ಮದು ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಇದೆಯಲ್ಲ, ಇಂಟರ್ನ್ಶಿಪ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮ ಕಾಲೇಜಲ್ಲಿ ಕೇಳಿದರೆ ಕೊಡ್ತಾರೆ. ಇಂಟರ್ನ್ಶಿಪ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಎಲ್ಲ ಡಾಕ್ಯುಮೆಂಟು ಒಂದೇ PDF ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ಕರೆಕ್ಟಾಗಿ ನಿಮ್ಮ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಡಾಕ್ಯುಮೆಂಟ್ ಎಲ್ಲ ಅಪ್ಲೋಡ್ ಆದಮೇಲೆ ಕೆಳಗಡೆ ಸೇವ್ ಆ್ಯಂಡ್ ಅನೆಕ್ಸರ್ ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸಾರಿ, ನಾನು ಇನ್ನೊಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿಲ್ಲ, SLC ಮಾರ್ಕ್ಸ್ ಕಾರ್ಡ್ನ. SLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಆದಮೇಲೆ ಇಲ್ಲಿ ಕೆಳಗಡೆ ಸೇವ್ ಅನೆಕ್ಸರ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ನೊಂದು ಪೇಜ್ ಬರುತ್ತೆ. ಅಲ್ಲಿ ನೀವು ಕರೆಕ್ಟಾಗಿ ನೋಡ್ಕೊಬೋದು. ಆಮೇಲೆ ನಿಮ್ಮದು ಡೀಟೇಲ್ಸು ಮತ್ತು ನಿಮ್ಮದು ಯಾವ್ಯಾವ ಕೋರ್ಸು ಏನು ಮಾಡಿದ್ದೀರಾ ಎಲ್ಲನೂ ಡೀಟೇಲಾಗಿ ಇನ್ನೊಂದು ಸರಿ ಶೋ ಆಗುತ್ತೆ. ಆಮೇಲೆ ನೀವು ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ ಕೂಡ ಶೋ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಡಾಕ್ಯುಮೆಂಟು ಯಾವ್ದು ಅಪ್ಲೋಡ್ ಮಾಡಿದ್ದೀನಿ ಏನಿಲ್ಲ ಅಂತ ಎಲ್ಲ ಕಾಣುತ್ತೆ. ಅದಾದಮೇಲೆ ಸೈನ್ ಆ್ಯಂಡ್ ಮೇಕ್ ಪೇಮೆಂಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಗ್ರಿ ಬಟನ್ ಮೇಲೆ ಕ್ಲಿಕ್ ಮಾಡಿ. OTP ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಇಲ್ಲಿ KYC ಕೇಳುತ್ತೆ. ಇಲ್ಲಿ ಮೇಲ್ಗಡೆ ನಿಮ್ಮದು ಆಧಾರ್ ನಂಬರ್ ಎಂಟರ್ ಮಾಡಿ. ಯಾರು ವಿದ್ಯಾರ್ಥಿ ಡಿಪ್ಲೊಮಾ ಸರ್ಟಿಫಿಕೇಟ್ ಇದೆ ಆ ವಿದ್ಯಾರ್ಥಿದು ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿದರೆ ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಆ ನಂಬರಿಗೆ OTP ಹೋಗುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ನಾನಿವಾಗ OTPನ ಎಂಟರ್ ಮಾಡ್ತಾಯಿದ್ದೀನಿ. OTPನ ಎಂಟರ್ ಆದಮೇಲೆ ಕೆಳಗಡೆ ಸಬ್ಮಿಟ್ ಅಂತ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ನಿಮಗೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪ್ರೊಸೆಸ್ಸು ಪೇಮೆಂಟ್ ಕೇಳುತ್ತೆ. ಅಲ್ಲಿ ನೀವು Paytm ಮುಖಾಂತರ ನೀವು ಪೇಮೆಂಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಕಾಣ್ತದೆ ನೋಡಿ 2 ಆಪ್ಷನ್ನು. ಇಲ್ಲಿ ನೀವು Paytm ಅಂತ ಸೆಲೆಕ್ಟ್ ಮಾಡಿಕೊಂಡು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪ್ರೊಸೆಸ್ಸು ನಿಮಗೆ QR ಕೋಡ್ ಶೋ ಆಗುತ್ತೆ. ಇಲ್ಲಿ ನೀವು ಅಮೌಂಟ್ನ ಪೇ ಮಾಡಬೇಕಾಗಿರುತ್ತೆ. ಟೋಟಲ್ಲು 350 ರೂಪಾಯಿ. ಡಿಪ್ಲೊಮಾ ಸರ್ಟಿಫಿಕೇಟ್ಗೆ 350 ಇದೆ. 350 ರೂಪಾಯಿನ ನೀವು ಇಲ್ಲಿ ಪೇ ಮಾಡಬೇಕಾಗುತ್ತೆ. ಪೇ ಮಾಡಿದ ಮೇಲೆ ಆಟೋಮೆಟಿಕ್ ಲಾಗೌಟ್ ಆಗುತ್ತೆ. ನೀವೇನು ಟೆನ್ಷನ್ ತೊಗೋಬೇಡಿ. ಮತ್ತೆ ಲಾಗಿನ್ ಆಗಿ ಸೇವ್ದು ಲಾಗಿನ್ ಆದಮೇಲೆ ನಿಮ್ಮದು ಇಲ್ಲಿ ಅಪ್ಲಿಕೇಶನ್ ID ಬಂದಿರುತ್ತೆ ನೋಡಿ. ಇಲ್ಲಿ ಕಾಣ್ತಾ ಇರ್ಬೋದು PMB. ನಿಮ್ಮದು ನಂಬರ್ ಮುಂದ್ಗಡೆ ನಂಬರ್ ಕೊಟ್ಟಿರ್ತಾರೆ. ಆ ನಂಬರ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಆಮೇಲೆ ನಿಮಗೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಒಂದು 5 ನಿಮಿಷ ವೇಟ್ ಮಾಡಿ ಅಂತ ಕೇಳುತ್ತೆ. 5 ನಿಮಿಷ ವೇಟ್ ಆದಮೇಲೆ ನಿಮಗೆ ಈ ಥರ ಅಕ್ನಾಲಜ್ಮೆಂಟ್ ಪ್ರಿಂಟ್ ಬರುತ್ತೆ. ಇಲ್ಲಿಗೆ ನಿಮ್ಮದು ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಸರ್ಟಿಫಿಕೇಟ್ಗೆ ಆನ್ಲೈನ್ ಅರ್ಜಿ ಹಾಕೋದು ಕಂಪ್ಲೀಟ್ ಆಗುತ್ತೆ. ನೀವು ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ನೀವು ಕೊಟ್ಟಿರೋ ಅಡ್ರೆಸ್ಗೆ 30 ದಿನಗಳ ಒಳಗಡೆ ನಿಮ್ಮ ಮನೆಗೆ ನಿಮ್ಮ ಡಿಪ್ಲೊಮಾ ಸರ್ಟಿಫಿಕೇಟ್ನ ಬೋರ್ಡ್ನವರು ಕಳಿಸ್ಕೊಡ್ತಾರೆ. ನೀವೆಲ್ಲ ಫಿಲಪ್ ಮಾಡಿರೋ ಡೀಟೇಲ್ಸು ಮತ್ತು ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ನೆಲ್ಲ ವೆರಿಫೈ ಮಾಡಿ 30 ದಿನಗಳ ಒಳಗಡೆ ನಿಮ್ಮ ಮನೆಗೆ ಅವರು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತಾರೆ. ಅಕಸ್ಮಾತ್ ನಿಮಗೇನಾದರೂ 30 ದಿನಗಳ ತನಕ ವೆಯ್ಟ್ ಮಾಡೋಕ್ಕೆ ಆಗಿಲ್ಲ ಅಂತಂದರೆ, ನಮಗೆ ಬೇಗ ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದರೆ ನೀವು ಅರ್ಜಿ ಸಲ್ಲಿಸಿರೋ ಪ್ರಿಂಟೌಟ್ನ ತೆಗೆದುಕೊಂಡು ಹಾಗೆ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ಒಂದು ಸೈಡ್ ಜೆರಾಕ್ಸ್ ಮಾಡಿಕೊಂಡು ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಕೊಟ್ಟರೆ ಅವರು ನಿಮಗೆ ಬೇಗನೆ ತರಿಸ್ಕೊಡ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಯಾರೆಲ್ಲ ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಸರ್ಟಿಫಿಕೇಟ್ಗಾಗಿ ವೇಟ್ ಮಾಡ್ತಾಯಿದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ.